ಈ ಶತಮಾನಗಳ ಕಾಲ ದೂರ ಬಿಡಲಾಗಿದೆ. ಒಳ್ಳೆಯ ಮಾತನ್ನು ಮಾತಾಡಿದರೆ ಇದು ಹೃದಯಾಂತರ ಮಾತು ನಾವು ನಂಬ್ತೀವಿ. ಯಾಕಂದರೆ ಇದು ಮಾಡಿದ ಸುಳ್ಳಲ್ಲ. ನಮ್ಮಲ್ಲಿ ಶ್ರೇಣೀಕೃತ ವ್ಯವಸ್ಥೆ ಮಾಡಿ ವರ್ಣಾಶ್ರಮ ಪದ್ಧತಿ ಮಾಡಿ ಇಡೀ ಸಮಾಜವನ್ನು ಒಡೆದಿನ ಸುಳ್ಳಲ್ಲ. ಈ ಕಾರಣಗಳು ಜಾತಿ ಹುಟ್ಟುಕೊಂಡು ಮಾಡಿದ್ವು. ಅದ ನಂತರ ತಜ್ಞರ ಅಭ್ಯಾಸ ಮಾಡುವಂಥ ವಿಷಯ. ಆದರೂ ಮೇಲುಟ ಕಂಡು ಬರ್ತದೆ. ಹೌದು, ಬೈದ್ರಿಂದ ನಮ್ಮ ದೇಶದಲ್ಲಿ ಒಡಕಾದವು, ಸಣ್ಣ ಸಣ್ಣ ಒಡಕಾಗೆ ಬೇರೆದವ್ರು ಬಂದು ನಮ್ಮ ಆಳೋದಕ್ಕೆ ಈ ವರ್ಣಾಶ್ರಮ ಪದ್ಧತಿ ಕಾರಣ ಆಯಿತು. ವರ್ಣಾಶ್ರಮದಿಂದ ಜಾತಿ ಹುಡ್ಕೊಂಡಿತ್ತು, ಅಥವಾ ಜಾತಿಯಿಂದ ವರ್ಣಾಶ್ರಮ ಹೊಡಿತೋ, ವರ್ಣಾಶ್ರಮದಿಂದ ಜಾತಿ ಹುಡ್ಕೊಂಡಿತ್ತೋ ಬೇರೆ ವಿಷಯ. ಆದರೆ ವರ್ಣಗಳಿಂದ ಜಾತಿ ಮತ್ತು ವರ್ಣಗಳು ಎರಡು ಇದ್ದಿನ ಸುಳ್ಳಲ್ಲ. ಆ ದಿಶೆಯಲ್ಲಿ ಮಾತಾಡಿದಂಥ ಮಾತು ನಮ್ಮ ಮೋಹನ್ ಭಾಗವತರು. ಸಹೋದರರನ್ನು ಅಸ್ಪೃಶ್ಯರಾಗಿಸಿ ಭಾಳ ಬರ್ತದೆ ಮತ್ತು ರಾಗಿಸಿ ಶತಮಾನಗಳ ಕಾಲ ದೂರ ಬಿಡಲಾಗಿದೆ. ಮೇರು ಕೀಳು ಎಂಬ ಮನೋಭಾವ ತೊರೆದು ಸರ್ವರು ಒಂದೇ ಎಂಬ ಏಕಭಾವ ಭಾರತೀಯರಲ್ಲಿ ಮೂಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದು ಮೂಡಿಸೋರು ಯಾರು? ಯಾಕಂದ್ರೆ ಈಗ ಮೇಲ್ವರ್ಣೀಯ ಜನರ ಪ್ರೀತಿಯಿಂದ ಅಪ್ಪಿಕೊಂಡು ಬನ್ನಪ್ಪ ನಮ್ಮೊಳಗಂತಂದ್ರೆ ಸಹಜವಾಗಿ ಕೆಳವರ್ಣೀಯ ಅಥವಾ ಅಸ್ಪೃಶ್ಯರಾಗಿರ್ಬೋದು, ಶುದ್ಧರಾಗಿರ್ಬೋದು, ಒಂದೇನೋ ಧೈರ್ಯ ಬರ್ತದಪ್ಪ. ಇಲ್ಲ ಅವ್ರು ದೂರಿಟ್ಟೆ ಬರೋ ಮಾತಿಗಾಗಿ ಮಾತಾಡಿದ್ರೆ ಅಲ್ಲದು ಇದು ಬೇಡಾಗ್ಯದ ಅಂತ ಅನ್ನೋಂಥ ಮಾತನ್ನು ನಾವಿಲ್ಲಿ ಒತ್ತಿ ಹೇಳಬೇಕಾಗ್ಯದ. ಅದನ್ನು ಅವರು ಹೇಳ್ತಾ ಇದ್ದಾರೆ. ಆ ರೀತಿ ಏನಪ್ಪ ಅಂತಂದ್ರೆ ನಾವು ಅವ್ರನ್ನ ಒಪ್ಕೋಬೇಕು, ತೋಳ್ಬೇಕು ಅನ್ನೋಂಥ ಮಾತು ಮಾತಾಡ್ತಾ ಇದ್ದಾರೆ. ಅದೇ ಕಾಲಕ್ಕೆ ಅವರು ಇನ್ನೊಂದು ಮಾತಾಡಿದ್ದಾರೆ ಅವತ್ತು, ಜಾತಿ ರಾಜಕಾರಣ ಹಾಸು ಹೊಕ್ಕಾಗಲು ನಾವೇ ಕಾರಣ. ಹೌದು, ನಾವೇ ಕಾರಣ ಜಾತಿ ವ್ಯವಸ್ಥೆ ಆಗೋದಕ್ಕೆ. ನಿಮ್ಮ ಜಾತಿಯನ್ನು ರಾಜಕಾರಣಿಗೆ ಹೇಳಿದರೆ, ರಾಜಕಾರಣಿಗಳಿಗೆ ಅಷ್ಟೇ ಅಲ್ಲ, ಅದು ಬೆಳೆದು ಬಂದಿದ್ದ ಜಾತಿ ವ್ಯವಸ್ಥೆ ಕೇವಲ ರಾಜಕಾರಣಿಗಳಿಂದ ಅಲ್ಲ, ಅದು ಹೆಚ್ಚು ಅವ್ರು ಉಪಯೋಗ ಮಾಡ್ಕೊಂಡಿದ್ದಾರೆ. ಒಪ್ಪುವ ಮಾತನ್ನು ನಮ್ಮಿಂದಲೇ ಬಂದದ, ನಮ್ಮಲ್ಲೇ ವರ್ಣ ಪದ್ಧತಿಯಿಂದ ಬಂದದ್ದು, ಅದನ್ನು ಒಪ್ಪಬೇಕಾಗಿದೆ. ಮೊದಲು ವರ್ಣ ಪದ್ಧತಿಯಿಂದ ಜಾತಿ ಬಂದದ. ನಾವು ನಮ್ಮ ಆ ಜಾತಿ ಜನರಕ್ಕೆ ಬಿದ್ದ ಜನರನ್ನು ಅಸ್ಪೃಶ್ಯರನ್ನು ಅವತ್ತು ನಾವು ಅಪ್ಕೊಂಡು ನಮ್ಮವ್ರು ತಂದ್ಕೊಂಡಿದ್ರೆ ಬಸವಣ್ಣವ್ರ ವಿಚಾರಧಾರೆಗಳನ್ನ ಈ 800 ವರ್ಷ ಹಂಗಿದ್ವು ಆವತ್ತು ಒಪ್ಕೊಂಡಿದ್ರೆ ಇವತ್ತು ಜಾತಿ ವ್ಯವಸ್ಥೆ ಇರ್ತಿರಲಿಲ್ಲ. ಇವತ್ತು ನಮ್ಮ ದುರಂತದ್ರೆ ಏನಪ್ಪ ಅಂದ್ರೆ ಬಸವಣ್ಣವ್ರನ್ನ ಸಹಿತ ನಾವು ಇವತ್ತು ಒಬ್ಬ ಜಾತಿಯ ಸ್ಥಾಪಕನ್ನು ಮಾತಾಡ್ತಾ ಇದ್ವಿ. ಲಿಂಗಾಯತೋ, ವೀರಶೈವೋ ಮತ್ತೆ ಹೇಳೋದು ಒಂದು ಜಾತಿ ಸ್ವರೂಪ ಮಾಡ್ತಾಯಿದ್ವಿ. ಅದನ್ನು ಒಪ್ಪಬೇಕಾಗಿದೆ. ಅವ್ರು ಹೇಳಿದಾಗ ನಾವೆಲ್ಲರೂ ಒಂದಪ್ಪ ಅನ್ನುವಂಥ ಭಾವನೆ ಬೆಳೆಸಿದ್ರೆ ಇವತ್ತು ಇರ್ತಿರಲಿಲ್ಲ. ಅವರು ಅದರ ಮೂಲಕ ನಿಮ್ಮನ್ನು ಸ್ಮರಿಸುತ್ತಾರೆ. ಹೌದು, ರಾಜಕಾರಣಿಗಳ ಲಾಭದವರು ಅದನ್ನು ಒಡೆಯುವುದನ್ನು